ಶಿಡ್ಲಘಟ್ಟದಲ್ಲಿ ಗ್ರಾಮಾಡಳಿತಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ, ಡಿಜಿಟಲ್ ಸೇವೆಗಳಿಗೆ ನವಚೈತನ್ಯ. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಗುರುವಾರ ಗ್ರಾಮಾಡಳಿತಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಭಾಗವಹಿಸಿ ತಾಲೂಕಿನ ಮೊದಲ ಹಂತವಾಗಿ 19 ಗ್ರಾಮಾಡಳಿತಾಧಿಕಾರಿಗಳಿಗೆ ಲ್ಯಾಪ್ಟಾಪ್ಗಳನ್ನು ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ರಾಜ್ಯದ 7 ಕೋಟಿ ಜನರಿಗೆ ನಿತ್ಯ ಸೇವೆ ನೀಡುತ್ತಿರುವ ಮಹತ್ವದ ಇಲಾಖೆ. ರೈತರು ಹಾಗೂ ಗ್ರಾಮಸ್ಥರು ಪ್ರತಿದಿನವೂ ಕಂದಾಯ ಇಲಾಖೆ ಮೂಲಕ ಸೇವೆಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಗ್ರಾಮಾಡಳಿತಾಧಿಕಾರಿಗಳು ಮೊಬೈಲ್ ಫೋನ್ ಮೂಲಕ ಕಾರ್ಯನಿರ್ವಹಿಸುತ್ತಿರುವುದು ನಿರಂತರ ತೊಂದರೆಯಾಗಿದೆ. ಈ ಕಾರಣದಿಂದಾಗಿ ಈಗ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡುವ ಮೂಲಕ ಅವರ ಕಾರ್ಯಕ್ಷಮತೆ ಹೆಚ್ಚಿಸಿ ಸೇವೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಜನತೆಗೆ ಒದಗಿಸಲು ಸದುದ್ದೇಶದಿಂದ ಈ ಯೋಜನೆ ರೂಪಿಸಲಾಗಿದೆ ಅಂತ ಹೇಳಿದರು. ಈ ಲ್ಯಾಪ್ಟಾಪ್ಗಳ ಮೂಲಕ ಕಂದಾಯ ದಾಖಲೆ, ಸರ್ವೆ ತಿದ್ದುಪಡಿ, ಪಹಣಿ, ಪಬ್ಲಿಕ್ ಖಾತೆ ಸೇರಿದಂತೆ ವಿವಿಧ ಮಾಹಿತಿ ವ್ಯವಸ್ಥೆಗಳನ್ನು ಶೀಘ್ರವಾಗಿ ನಿರ್ವಹಿಸಬಹುದಾಗಿದೆ. ಇದು ರೈತರಿಗೂ ಸಾರ್ವಜನಿಕರಿಗೂ ಸಮರ್ಪಕ, ವೇಗದ ಸೇವೆ ಒದಗಿಸಲು ನೆರವಾಗುತ್ತದೆ ಅಂತ ಹೇಳಿದರು. ತಹಶೀಲ್ದಾರ್ ಗಗನ ಸಿಂಧು ಅವರು ಮಾತನಾಡಿ, ಡಿಜಿಟಲ್ ಕರ್ನಾಟಕದ ಭಾಗವಾಗಿ ಕಂದಾಯ ಇಲಾಖೆಯಲ್ಲಿ ರಾಜ್ಯದ ಎಲ್ಲ ಭೂ ದಾಖಲೆಗಳನ್ನು ಆನ್ಲೈನ್ ವ್ಯವಸ್ಥೆಗೆ ತರಲಾಗುತ್ತಿದೆ. ಭೂ ಸುರಕ್ಷಾ, ಪಬ್ಲಿಕ್ ಖಾತೆ ಸೇರಿದಂತೆ ಎಲ್ಲವೂ ಡಿಜಿಟಲ್ ಆಗ್ತಿದೆ. ಹಿಂದಿನಂತೆ ಕಚೇರಿ ಇಲ್ಲದೆ ಫೋನ್ನಲ್ಲಿ ಮಾತ್ರ ಕೆಲಸ ಮಾಡಬೇಕಾಗ್ತಿದ್ದ ತೊಂದರೆಯನ್ನು ನಿವಾರಿಸಲು ಈಗ ಲ್ಯಾಪ್ಟಾಪ್ಗಳ ವಿತರಣೆಯಾಗಿದ್ದು, ಅಧಿಕಾರಿಗಳು ಸರಿಯಾದ ತಾಂತ್ರಿಕ ಸೌಲಭ್ಯಗಳೊಂದಿಗೆ ಜನತೆಗೆ ಉತ್ತಮ ಸೇವೆ ನೀಡಲು ಸಜ್ಜಾಗ್ತಿದ್ದಾರೆ ಎಂದರು. ಈ ಲ್ಯಾಪ್ಟಾಪ್ಗಳ ಮೂಲಕ ಗ್ರಾಮಾಡಳಿತಾಧಿಕಾರಿಗಳು ಈಗ ಡಿಜಿಟಲ್ ವ್ಯವಸ್ಥೆಯೊಂದಿಗೆ ತೊಡಗಿಸಿಕೊಂಡು ಗ್ರಾಮೀಣ ಮಟ್ಟದಲ್ಲಿಯೇ ಮಾಹಿತಿ ನಿರ್ವಹಣೆ, ದಾಖಲೆ ಸಂರಕ್ಷಣೆ ಹಾಗೂ ಸೇವಾ ವಿತರಣೆಯಲ್ಲಿ ನೂತನ ಪ್ರಗತಿಗೆ ಕಾರಣರಾಗಲಿದ್ದಾರೆ. ಇದು ಡಿಜಿಟಲ್ ಕರ್ನಾಟಕ ಕನಸು ಸಾಕಾರಗೊಳಿಸಲು ನೆರವಾಗಲಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮಾಡಳಿತಾಧಿಕಾರಿಗಳು, ಕಂದಾಯ ಇಲಾಖೆಯ ಸಿಬ್ಬಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಗಿಂತ ಮುಖ್ಯವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಮೊದಲನೇದು ಇವತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿ ಇನ್ನೊಂದು ಹೆಸರಿದೆ, ಅದು ಮಾತೃ ಇಲಾಖೆ ಅಂತ ಕರೀತಾರೆ. ಮಾತೃ ಇಲಾಖೆ ಅನ್ನೋದು ಇವತ್ತು ಈ ನಾಡಿನಲ್ಲಿರ್ತಕ್ಕಂಥ 7 ಕೋಟಿ ಜನಗಳಿಗೆ ಭಾಳಷ್ಟು ಮುಖ್ಯವಾಗಿ ಅನುಕೂಲ ಆಗೋಂಥ ಇಲಾಖೆ. ಈ ಸರ್ಕಾರ ಏನಿವತ್ತು ಪ್ರತಿನಿತ್ಯನೂ ಒಂದೊಂದಾಗಿ ಈ ರಾಜ್ಯದ ರೈತರು ಒಳ್ಳೆಯದಾಗಬೇಕು, ಈ ರಾಜ್ಯದ ರೈತರ ಸಮಸ್ಯೆಗಳನ್ನ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಸರ್ಕಾರದವರು ಇವತ್ತು ಈ ರಾಜ್ಯದ ರೈತರಿಗೆ ಮತ್ತು ಭೂಮಾಲೀಕರಿಗೆ ಕೊಡ್ತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಮ್ಮ ಕ್ಷೇತ್ರದ ಪರವಾಗಿ ಧನ್ಯವಾದಗಳು ಹೇಳ್ತಾರೆ. ಏನಿವತ್ತು ನಮ್ಮ ತಾಲೂಕಿನಲ್ಲಿ ಸುಮಾರು 29 ಸರ್ಕಲ್ಗಳು, BS ಸರ್ಕಲ್ಗಳಲ್ಲಿ 19 ಜನಕ್ಕೆ ಇವತ್ತು ಸರ್ಕಾರದಿಂದ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ತಾವು ಭಾಗವಹಿಸಿದ್ರು, ಈ ಒಂದು ಕಾರ್ಯಕ್ರಮ ಇರ್ತಕ್ಕಂಥ ಲ್ಯಾಪ್ಟಾಪನ್ನು ಸದುಪಯೋಗಪಡಿಸ್ಕೊಂಡಂಥ ಸಂದರ್ಭದಲ್ಲಿ ವಿಶೇಷವಾಗಿ ರೈತರಿಗೆ ಇವತ್ತು ಭಾಳಷ್ಟು ರೈತರ ಕೆಲಸಗಳು ಕಂದಾಯ ಇಲಾಖೆ ಇರ್ಬೋದು, ಸರ್ವೆ ಇಲಾಖೆ ಭಾಳಷ್ಟು ಹಿನ್ನಡೆ ಆಗ್ತಾ ಇರೋದ್ರಿಂದ ರೈತರಿಗೆ ಅವು ಅನುಕೂಲ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ಸೊ ಕಂದಾಯ ಇಲಾಖೆ ವತಿಯಿಂದ ಡಿಜಿ ಕಂದಾಯ ಮಾಡ್ಬೇಕನ್ನೋ ಯೋಜನೆ ಅಡಿಯಲ್ಲಿ ಲ್ಯಾಪ್ಟಾಪ್ ವಿತರಣೆ ಮಾಡ್ತಿದ್ದೀವಿ ನಾವು. ಕಂದಾಯ ಇಲಾಖೆ ಎಲ್ಲ ಡಿಜಿಟಲೈಸ್ ಮಾಡಬೇಕು ಅಂತಿದ್ದಾರೆ. ಇವಾಗ ನಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಆಗಲಿ, ಭೂ ಸುರಕ್ಷಾ ಇಂದ ಹಿಡಿದು ಎಲ್ಲಾನು ಆನ್ಲೈನ್ ಅಲ್ಲಿ ಪಾವತಿ ಖಾತೆ, ಲ್ಯಾಂಡ್ ಬಿಟ್ಟು, ಗವರ್ಮೆಂಟ್ ಫ್ಲಾಗಿಂಗ್ ಅಂತ ಒಂದು ಪೈಲಟ್ ಪ್ರಾಜೆಕ್ಟ್ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದೀವಿ. ಸೊ ಎಲ್ಲ ಆನ್ಲೈನ್ ಮುಖಾಂತರ ಆಗಿರೋದ್ರಿಂದ ನಮ್ಮ BAS ಅವ್ರ ಫೋನಲ್ಲೇ ಬಳಕೆ ಮಾಡ್ತಿದ್ದ ಕಷ್ಟ ಇತ್ತು, ಒಂದು ಆಫೀಸು ಇದ್ದಿಲ್ಲ, ಕಷ್ಟ ಇಟ್ಕೊಂಡು ಫೋನಲ್ಲಿ ಹೋಗಿ ಮಾಡ್ತಿತ್ತು. ಅದರಿಂದ ಕಂದಾಯ ಇಲಾಖೆ ವತಿಯಿಂದ ನಮ್ಗೆ ಇವಾಗ ಲ್ಯಾಪ್ಟಾಪ್ ಎಲ್ಲರಿಗೂ ವಿತರಣೆ ಆಗಿ ಎಲ್ಲರೂ ಈ ಆಫೀಸ್ ತಂತ್ರಾಂಶವನ್ನು ಬಳಕೆ ಮಾಡಿ ಡಿಜಿಟಲ್ ಕರ್ನಾಟಕಕ್ಕೆ ಎಲ್ಲರೂ ಸಾಥ್ ಕೊಡ್ತೀರಾ ಅಂತ ಭಾವಿಸ್ತೀವಿ. ಸೊ ಥ್ಯಾಂಕ್ ಯು. ಅದಕ್ಕೆ ಮಾಡಿ ಶಾಸಕರು ಉದ್ಘಾಟನೆ ಮಾಡಿ ಎಲ್ಲರಿಗೂ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ದೇವಗಾನಹಳ್ಳಿ ಗೀತಾ. ಮಾಡ್ತೀವಿ. ಆಮೇಲೆ ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ 19 ಜನಕ್ಕೆ ಬಂದು ನೆಕ್ಸ್ಟ್ ಅವ್ರಿಗೆ ನೆಕ್ಸ್ಟ್ ಅಲಾಟ್ಮೆಂಟ್ ಅಲ್ಲಿ ಬರುತ್ತೆ. ಸೊ ಎಲ್ಲ DAಗಳಿಗೆ ಸಿಗುತ್ತೆ ಲ್ಯಾಪ್ಟಾಪ್ ಸರ್ಕಾರದ ಕಡೆಯಿಂದ. ಸೊ ಫಸ್ಟ್ ಬಂದಿರೋರಿಗೆ ನೆಕ್ಸ್ಟ್ ಅಂತ ಯಾರು ಇದಾಗಬೇಡಿ, ನೆಕ್ಸ್ಟ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಲ್ಯಾಪ್ಟಾಪ್ ಬರೋ ಥರ ಮಾಡ್ತೀವಿ. ಜೊತೆಗೆ ನನಗೆ ಜಾಬ್
ಸಹ ನಾವೆಲ್ಲ ಪಾಲಿಸಿ ನಾವು ಯಾವುದೇ ರೀತಿಯ ಒಂದು ಸಮಸ್ಯೆ ಬಂದಾಗ